ವಿಷ್ಣು ಲಕ್ಷ್ಮಿಯಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪೂಜೆ ಮಾಡಲು ಹಲವು ವಿಧಾನಗಳಿವೆ. ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲು ಹೋಗುತ್ತಿರುವ ಪೂಜೆಗಳು, ಒಂದು ವೇಳೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ಯಾವ ಪೂಜೆ ಮಾಡಬೇಕು, ಒಂದು ವೇಳೆ ಬರುವ ಸಂಬಳ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲವೆಂದರೆ ಯಾವ ರೀತಿಯ ಪೂಜೆ ಮಾಡಬೇಕು, ಹಾಗೂ ಕೊಟ್ಟ ಸಾಲ ತಿರುಗಿ ಬಾರದೇ ಇದ್ದರೆ ಯಾವ ರೀತಿಯ ಪೂಜೆ ಮಾಡಬೇಕು, ಮತ್ತು ಇರುವ ಹಣ ಹೆಚ್ಚಾಗಲು ಯಾವ ರೀತಿಯ ಪೂಜೆ ಮಾಡಬೇಕು ಎಂದು ತಿಳಿಸಿಕೊಡುತ್ತೇನೆ. ನಂತರ ವ್ಯವಹಾರದಲ್ಲಿ ಲಕ್ಷ್ಮಿ ಹೆಚ್ಚಾಗಬೇಕು ಎಂದರೆ ಯಾವ ರೀತಿಯ ಪೂಜೆ ಮಾಡಬೇಕು ಎಂದು ಈ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡುತ್ತೇನೆ. ಓಂ ಲಕ್ಷ್ಮಿಯಾಯ ನಮಃ. ಯಾವ ಸಮಯಕ್ಕೆ ಯಾವ ಸಮಸ್ಯೆಗೆ ಯಾವ ಪೂಜೆ ಮಾಡಬೇಕು ಎಂದು ನಾನು ಇಂದು ನಿಮಗೆ ತಿಳಿಸಿಕೊಡುತ್ತೇನೆ. ನೀವು ಈ ಸಂಚಿಕೆಯನ್ನು ಪೂರ್ಣವಾಗಿ ತಿಳಿದುಕೊಳ್ಳಿ. ನಂತರ ಪೂಜೆಯ ಕೈಂಕರ್ಯಗಳನ್ನು ಯಾವ ರೀತಿ ನೆರವೇರಿಸಬೇಕು, ಯಾವುದು ಲಕ್ಷ್ಮಿಗೆ ಇಷ್ಟವಾಗುತ್ತದೆ, ಹಾಗೂ ಲಕ್ಷ್ಮಿಗೆ ಯಾವುದು ಪೂರ್ವ ಮತ್ತು ಆಗುವ ಎಲ್ಲ ಲಕ್ಷಣಗಳು ತಿಳಿಯುವ ವಿಷಯವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನೀವೆಲ್ಲರೂ ಲಕ್ಷ್ಮಿಯ ಪೂಜೆಯನ್ನು ಮಾಡುವುದು ಹಣ ಒಂದು ಇದ್ದರೆ ಮನೆಯ ಸಮೃದ್ಧಿ, ಸಂತೋಷ, ಆರೋಗ್ಯ ಕೆಟ್ಟರೂ ಹಣ ಬೇಕು, ಎಲ್ಲದಕ್ಕೂ ಹಣ ಬೇಕು. ಹಣ ಒಂದಿದ್ದರೆ ಪ್ರಪಂಚದ ಯಾವ ಮೂಲೆಯಲ್ಲೂ ಬೇಕಾದರೂ ನೀವು ಬದುಕಬಹುದು, ಸಂತೋಷದಿಂದ ಬದುಕಬಹುದು. ಹಣ ಈಗಿನ ದಿನಗಳಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿದೆ. ಗೌರವವನ್ನು ತಂದುಕೊಡುತ್ತದೆ ಈ ಹಣ ನಿಮ್ಮ ಮನೆಯಲ್ಲಿ ಹೆಚ್ಚಾಗಬೇಕು, ನಿಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗಬಾರದು ಎಂದು ನಿಮ್ಮಲ್ಲಿ ಮನದಟ್ಟಾಗಿರುವುದಾದರೆ ನೀವು ಈ ವಿಡಿಯೋವನ್ನು ಪೂರ್ತಿ ತಿಳಿದುಕೊಳ್ಳಬೇಕು. ಲಕ್ಷ್ಮಿ ಎಲ್ಲಿ ಇರುತ್ತಾಳೋ ಅಲ್ಲಿ ತಾನಾಗಿಯೇ ಗೌರವ, ಅಧಿಕಾರ, ಯಶಸ್ಸು ಎಲ್ಲವೂ ಬರುತ್ತದೆ. ಈ ಮೂರುಗಳನ್ನು ನೋಡಿಕೊಳ್ಳುವುದು ಸಾಕ್ಷಾತ್ ಲಕ್ಷ್ಮಿ. ಲಕ್ಷ್ಮಿ ಎಂದರೆ ವಿಷ್ಣುವಿನ ಪರಮಭಕ್ತೆ. ನೀವು ಲಕ್ಷ್ಮಿಯನ್ನು ಪೂಜಿಸುವ ಮುನ್ನ ವಿಷ್ಣುವನ್ನು ಆರಾಧಿಸಬೇಕು. ವಿಷ್ಣುವನ್ನು ಆರಾಧಿಸಿದರೆ ಲಕ್ಷ್ಮಿ ತಾನಾಗಿಯೇ ನಿಮ್ಮ ಮನೆಗೆ ಹುಡುಕಿ ಬರುತ್ತಾಳೆ ಹಾಗೂ ನಿಮ್ಮ ಮನೆಯಲ್ಲೇ ಉಳಿಯುತ್ತಾಳೆ. ವಿಷ್ಣುವನ ಪೂಜೆಯನ್ನು ಯಾರು ದಿನಾಗಲೂ ಮಾಡುತ್ತಾರೋ, ವಿಷ್ಣುವಿನ ಜಪ, ವಿಷ್ಣುವಿನ ಪೂಜೆ ಯಾರ ಮನಸ್ಸಿನಲ್ಲಿ ಉಳಿಯುತ್ತದೋ ಅವರ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸಿರುತ್ತಾಳೆ. ಯಾವ ಸಮಸ್ಯೆಗೆ ಯಾವ ಪೂಜೆ ಮಾಡಬೇಕು ಎಂದು ಸರಿಯಾಗಿ ತಿಳಿದುಕೊಳ್ಳಿ. ಒಂದು ವೇಳೆ ಮನೆಯಲ್ಲಿ ಹಣದ ಸಮಸ್ಯೆ ಅತಿಯಾಗಿ ಇದ್ದರೆ ನೀವು ಮಾಡಬೇಕಾಗಿರುವುದು ಲಕ್ಷ್ಮಿ ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲಿ ತಿರುಗಿಸಿ ಲಕ್ಷ್ಮಿಯ ಮುಖ ದಕ್ಷಿಣ ದಿಕ್ಕವನ್ನು ನೋಡುವ ರೀತಿ ಇಟ್ಟು 9 ದೀಪಗಳನ್ನು ತಯಾರಿಸಿ ಅದಕ್ಕೆ ತುಪ್ಪ ಮತ್ತು ಎಣ್ಣೆಯನ್ನು ಮಿಶ್ರಿಸಿ ಅದರ ಕೆಳಗೆ 9 ಎಲೆ ತುಳಸಿ ಎಲೆಗಳನ್ನು ಇಟ್ಟು 9 ತುಳಸಿ ಎಲೆಗಳನ್ನು ಇಟ್ಟು ದೀಪವು 9 ನಿಮಿಷಗಳ ಕಾಲ ಉರಿಯುವ ರೀತಿ ನೋಡಿಕೊಳ್ಳಬೇಕಾಗುತ್ತದೆ. ಮುಖ್ಯವಾಗಿ ಈ ಕೆಲಸವನ್ನು ಅಥವಾ ಈ ಪೂಜೆಯನ್ನು ನೀವು ಸಂಜೆ 6-9ಕ್ಕೆ ಶುರು ಮಾಡಬೇಕಾಗುತ್ತದೆ. 9 ನಿಮಿಷಗಳ ಕಾಲ ಲಕ್ಷ್ಮೀ ಫೋಟೋ ಮೇಲೆ ತುಳಸಿ ಎಲೆಗಳನ್ನು ಪ್ರೋಕ್ಷಿಸಬೇಕು. ಇದು ಮತ್ತೊಂದು ಮುಖ್ಯ ರೀತಿಯಾಗಿರುತ್ತದೆ ಪೂಜೆ ಮಾಡುವುದು. ಮತ್ತು ಈ ರೀತಿ ಪೂಜೆಯನ್ನು 9 ವಾರಗಳ ಕಾಲ 6-9ಕ್ಕೆ ಶುಕ್ರವಾರದಂದು ಈ ಪೂಜೆಯನ್ನು ನೀವು ನೆರವೇರಿಸಿಕೊಟ್ಟದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಹಣದ ಸಮಸ್ಯೆ ಇರುವುದಿಲ್ಲ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡುತ್ತಾಳೆ. 9 ವಾರ ಕಳೆದ ನಂತರ 10ನೇ ವಾರದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಲಕ್ಷ್ಮಿಯ ಸಮಸ್ಯೆ ಇರುವುದಿಲ್ಲ. ಮತ್ತು ಬೇರೆಯ ಸಮಸ್ಯೆಗಳಿಗೆ ವಿವರ ತಿಳಿಯುತ್ತಾ ಹೋಗೋಣ ಬನ್ನಿ. ಒಂದು ವೇಳೆ ನೀವು ಉದ್ಯೋಗದಲ್ಲಿದ್ದು ಸಮಯಕ್ಕೆ ಸರಿಯಾಗಿ ಸಂಬಳ ಬರುತ್ತಿಲ್ಲವೆಂದರೆ ನೀವು ಮಾಡಬೇಕಾಗಿರುವ ಪೂಜಾ ರೀತಿ, ಒಂದು ಲಕ್ಷ್ಮೀ ಫೋಟೋವನ್ನು ಅದನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಬೇರೆ ಯಾವ ಹೂವುಗಳನ್ನೂ ಹಾಕದೆ ಕಮಲದ ಹೂವನ್ನು ತಂದು ಅದಕ್ಕೆ ಅರಿಶಿಣ, ಕುಂಕುಮ, ಗಂಧ ಈ ಮೂರನ್ನು ಮಿಶ್ರಿಸಿ
ಮಿಶ್ರಣ ಮಾಡಿ ಕಮಲದ ಹೂವಿಗೆ ಹಚ್ಚಿ ಮತ್ತು ಲಕ್ಷ್ಮಿಯ ಫೋಟೋಗೆ ಅಲಂಕರಿಸಿ ಕೇವಲ ವಿಷ್ಣುವಿನ ಜಪ ಮಾಡಬೇಕು. ನೀವು ಈ ಕೆಲಸವನ್ನು ಮಾಡಿ ವಿಷ್ಣುವಿನ ಜಪ ಮಾಡಬೇಕು. ಹೀಗೆ ಪ್ರತಿ ಶುಕ್ರವಾರ ನೀವು ಮಾಡಿದರೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ, ಯಾರಿಗೆ ಸಂಬಳ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲವೋ ಅವರೆಲ್ಲರಿಗೂ ನೀವು ಮಾಡುವ ಪೂಜೆಯ ಪವಾಡ ಎಲ್ಲರ ಮೇಲೂ ಬೀರುತ್ತದೆ. ಎಲ್ಲರಿಗೂ ಸರಿಯಾದ ಸಮಯಕ್ಕೆ ಸಂಬಳ ಬರುತ್ತದೆ. ನಂತರದಲ್ಲಿ ಕೊಟ್ಟ ಸಾಲ ತಿರುಗಿ ಬರದೇ ಇದ್ದರೆ ಲಕ್ಷ್ಮಿಗೆ ನೈವೇದ್ಯ ಮಾಡಬೇಕು. ಹೇಗೆ ಎಂದರೆ, ತುಪ್ಪದ ಅನ್ನವನ್ನು ತಯಾರಿಸಿ ಲಕ್ಷ್ಮಿಗೆ ಪ್ರಸಾದ ಮಾಡಿ, ತುಪ್ಪದ ಅನ್ನದ ಪ್ರಸಾದ ತಯಾರಾದ ನಂತರ ಅದನ್ನು 9 ವಿಳ್ಯ ಎಲೆಯಲ್ಲಿ ಇಟ್ಟು ಪೂಜೆ ಮಾಡಿ 9 ಜನ ಮುತ್ತೈದೆಯರಿಗೆ ಕೊಡಬೇಕು. ಈ ರೀತಿ ಕೊಟ್ಟು ಮುತ್ತೈದೆಯರ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದರೆ 3 ವಾರಗಳಲ್ಲಿ ನಿಮಗೆ ಬರಬೇಕಾದ ಸಾಲ ಎಲ್ಲವೂ ಹಿಂತಿರುಗಿ ಬರುತ್ತದೆ. ಒಂದು ವೇಳೆ ಇರುವ ಹಣ ಹೆಚ್ಚಾಗಬೇಕು ಎಂದರೆ ಪ್ರತಿ ಶುಕ್ರವಾರ ಲಕ್ಷ್ಮಿಗೆ ಪೂಜೆ ಮಾಡುವ ಮುನ್ನ ಪೂರ್ವ ದಿಕ್ಕು ಎಂದರೆ ಸೂರ್ಯ ಹುಟ್ಟುವ ದಿಕ್ಕಿನ ಮನೆಯ ಜಾಗವನ್ನು ಖಾಲಿ ಮಾಡಿ ಸ್ವಚ್ಛಗೊಳಿಸಿ ಆ ಜಾಗದ ಮೂಲೆಗೆ ಅರಿಶಿಣ ಮತ್ತು ಗಂಧವನ್ನು ಕಲಸಿ ತುಳಸಿ ಎಲೆಯನ್ನು ಮಿಶ್ರಣ ಮಾಡಿ ಆ ಮೂಲೆಯ ಜಾಗಕ್ಕೆ ಹಚ್ಚಬೇಕು. ನಂತರ ಕುಬೇರ ಮೂಲೆ ಎಂದರೆ ಪಶ್ಚಿಮ ದಿಕ್ಕಿನ ಎಡಮೂಲೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬೆಳಕು ಬೀಳದಂತೆ ನೋಡಿಕೊಳ್ಳಬೇಕು. ಹಾಗೂ ಕುಬೇರ ಮೂಲೆಯ ಮನೆಯ ಯಾವ ಸದಸ್ಯ ಸಂಪಾದನೆ ಮಾಡುತ್ತಿರುತ್ತಾನೋ ಆ ವ್ಯಕ್ತಿ ಮತ್ತು ಅವನ ಹೆಂಡತಿ ಮಲಗಬೇಕು. ವ್ಯವಹಾರದಲ್ಲಿ ಲಕ್ಷ್ಮಿ ಹೆಚ್ಚಾಗಬೇಕು ಎಂದರೆ ಲಕ್ಷ್ಮಿ ಮತ್ತು ವಿಷ್ಣು ಇರುವ ಫೋಟೋವನ್ನು ತಂದು ಮನೆಯಲ್ಲಿ ಇಟ್ಟು ಅದಕ್ಕೆ ಪ್ರತಿ ಶುಕ್ರವಾರ 9 ಕಮಲದ ಹೂವುಗಳನ್ನು ತಂದು ದೇವರ ಕೋಣೆಯನ್ನು ಶುಚಿಗೊಳಿಸಿ ಒಂದು ಬಾಳೆ ಎಲೆಯ ಮೇಲೆ ತುಳಸಿ ಹರಡಿ ಅದರ ಮೇಲೆ ಲಕ್ಷ್ಮಿ ಮತ್ತು ವಿಷ್ಣು ಫೋಟೋ ಇಟ್ಟು ಕಮಲದ ಹೂವಿನ ಹಾರ ಮಾಡಿ 9 ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಜಪ ಮಾಡಬೇಕು. ಹೀಗೆ ಮಾಡಿದರೆ ನಿಮ್ಮ ವ್ಯವಹಾರದಲ್ಲಿ ಲಕ್ಷ್ಮಿಯು ತಾಂಡವವಾಡುತ್ತಾಳೆ. ಹಾಗೂ ಲಕ್ಷ್ಮಿಗೆ ಪ್ರಿಯವಾದದ್ದು ಕಮಲ ಮತ್ತು ತುಳಸಿ. ಈ ಎರಡನ್ನು ನೀವು ಲಕ್ಷ್ಮಿಗೆ ಪ್ರತಿ ಶುಕ್ರವಾರ ಅರ್ಪಿಸಬೇಕು. ಶುಕ್ರವಾರದಂದು ನೀವು ಬೆಳಿಗ್ಗೆ 6 ಗಂಟೆಗೆ ಪೂಜೆಯನ್ನು ಶುರು ಮಾಡಿ 8 ಗಂಟೆಯ ಒಳಗಡೆ ಬೆಳಗ್ಗೆ ನಿಮ್ಮ ಹೊಟ್ಟೆ ಖಾಲಿ ಇರದಂತೆ ನೋಡಿಕೊಳ್ಳಬೇಕು. ಎಲ್ಲರೂ ಸಂತೋಷವಾಗಿ, ಸುಖವಾಗಿ, ನೆಮ್ಮದಿಯಾಗಿ, ಸಮೃದ್ಧಿಯಾಗಿ, ಐಶ್ವರ್ಯಭರಿತ ಜೀವನವನ್ನು ನಡೆಸಲು ಲಕ್ಷ್ಮಿಯ ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮಿಗೆ ಮಾಡುವ ಶಕ್ತಿಶಾಲಿ ಪೂಜೆಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.